ಅಪ್ಸೆಟ್ ಆಗಬೇಡ. ಬೆಳ್ಳಿ ಬಂದಿದ್ದರಿಂದ ನಿನಗೇನು ಲಾಸ್ ಆಗಲಿಲ್ವಲ್ಲ. ಬಿ ಹ್ಯಾಪಿ. ನಿಶ್ಚಿತಾರ್ಥ ಚೆನ್ನಾಗೇ ನಡೀತು ಅಂದಮೇಲೆ ನೀನು ಖುಷಿಯಾಗಿರಬೇಕು. ಅದು ಬಿಟ್ಟು ಏನೋ ಲಾಸ್ ಆಗಿರೋರ ಥರ, ಯಾರ ವಿರುದ್ಧನೋ ಸೋತಿರೋರ ಥರ ಇದೆಯಲ್ಲ. ಯಾರು ಯಾರದು ಯಾರು ಯಾರದು? ನನ್ನೇ ಯಾರು ಅಂತ ಕೇಳ್ತಾ ಇದ್ಯಾ ಮಾಯಾ? ಚಿತ್ರ, ಯಾರು ಯಾರದು? ಚಿತ್ರ, ಚಿತ್ರ ಅಲ್ಲ, ನಿನ್ ಪಾಲಿನ ಯಮ. ಹಾಗೇನೋ ಚಾಲೆಂಜ್ ಮಾಡಿದ್ದೆ, ಬೆಳ್ಳಿ ನಿಶ್ಚಿತಾರ್ಥಕ್ಕೆ ಬರಕ್ಕಾಗಲ್ಲ ಅಂತ. ಈಗೇನಾಯ್ತು? ನೀವು ಮಾಡಿ ಪೂಜೆಗೆ ಕೊಡ ತೆಂಗಿನಕಾಯಿ ಸಿಕ್ತು. ದೇವಸ್ಥಾನಕ್ಕೆ ಹೋಗಿದ್ ಬೆಳ್ಳಿ ಸರಿಯಾದ ಟೈಮಿಗೆ ಮನೆಗೆ ಬಂದ್ಲು. ಅದೆಲ್ಲ ಹೇಗಾಯ್ತು ಗೊತ್ತಾ? ದೈವ ಶಕ್ತಿ. ಎಲ್ಲಿದ್ಯಾ ಚಿತ್ರ? ಮುಂದೆ ಬಾ. ಆ ಚಾಮುಂಡಿ ತಾಯಿ ನನಗೆ ಶ್ರೀರಕ್ಷೆ ಆಗಿರೋದೇ ಬೆಳ್ಳಿನ ಜೋಪಾನ ಮಾಡ್ಲಿ ಅಂತ. ಅದೇ ದೈವ ಶಕ್ತಿಯಿಂದ ಬೆಳ್ಳಿ ಮುತ್ತು ಮಾವನ ಮದ್ವೆ ನಡೆಯುತ್ತೆ. ಆ ಕಾಲ ದೂರ ಇಲ್ಲ. ಇವತ್ತು ಹೇಗೆ ಸೋತ್ಯೋ, ಮುಂದೆನು ಹಾಗೆ ಸೋತ್ಯ. ಅಷ್ಟೇ ಅಲ್ಲ, ಹುಚ್ಚಿಯಾಗಿ ಈ ಮನೆಯಿಂದ ಓಡ್ ಹೋಗ್ತೀಯ. ಸಾಧ್ಯ ಆದ್ರೆ ಇದನ್ನೆಲ್ಲ ತಡಿಯ ನೋಡೋಣ. ನಿನ್ನ ಹುಚ್ಚಿ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಚಿತ್ರನೇ ಅಲ್ಲ. ನೀನಾ ನೋಡೇ ಬಿಡೋಣ. ಇವತ್ ಸೋತಿರ್ಬೋದು, ಆದ್ರೆ ಮುಂದೆ ಒಂದಿನ ಗೆದ್ದೇ ಗೆಲ್ತೀನಿ. ಹೋಗ ನಿನ್ನ ನಗು ಎಲ್ಲಿ ಹೋಗುತ್ತೆ ಅಂತ ನಾನು ನೋಡ್ತೀನಿ ಕಣೆ. ಬೆಳ್ಳಿ ಮುತ್ತು ಮಾವನ ಮದ್ವೆ ನಡೆಯುತ್ತೆ. ನನ್ನನ್ನ ಸಾಯಿಸಿದಲ್ದೆ ನಮ್ ತಾಯಿನೂ ಸಾಯಿಸಿದ್ರಿ ಅಲ್ವಾ? ನಿಮ್ಮನ್ ಯಾರನ್ನು ಸುಮ್ನೆ ಬಿಡಲ್ಲ.